ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ನಾನು ಪ್ರವೀಣ್ ಹಡ್ಪದ್. ಸ್ನೇಹಿತರೆ, ಆರ್ ಡಿ ಬಾಬು ಜೂನಿಯರ್ ಉಪೇಂದ್ರ ಎಂದೇ ಖ್ಯಾತಿಯಾಗಿರುವಂತಹ ಆರ್ ಡಿ ಬಾಬು ಅವರು ಸದ್ಯ ಚೇತರಿಕೆಯನ್ನು ಕಾಣ್ತಾ ಇದ್ದಾರೆ. ಬಾಗಲಕೋಟೆ ಗಲ್ಲಿ ಗಲ್ಲಿಗಳಿಂದ ಶುರುವಾದಂತಹ ಕಲಾ ಪಯಣದಲ್ಲಿ ಜೂನಿಯರ್ ಉಪೇಂದ್ರ ಅವರು ಇಂದು ಪ್ರತಿಯೊಬ್ಬ ಕನ್ನಡಿಗರ ಮನವನ್ನು ಗೆದ್ದು ಬಿಟ್ಟಿದ್ದಾರೆ. ಇಂತಹ ಪ್ರತಿಭಾನ್ವಿತ ಕಲಾವಿದ ಸದ್ಯ ಆಸ್ಪತ್ರೆಯ ಹಾಸಿಗೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿರುವುದು ಅಭಿಮಾನಿಗಳಿಗೆ ಆತಂಕ ತಂದುಬಿಟ್ಟಿದೆ. ಈ ವಿಚಾರ ತಿಳಿಯುತ್ತಿದ್ದಂತೆ ಬಾಗಲಕೋಟೆ ಭಾಗದ ಪ್ರಭಾವಿ ರಾಜಕಾರಣಿ ವೀರಣ್ಣ ಚರಂತಿಮಠರವರು ನೇರವಾಗಿ ಆಸ್ಪತ್ರೆಗೆ ಆಗಮಿಸಿ ಜೂನಿಯರ್ ಉಪೇಂದ್ರ ಅವರ ಯೋಗಕ್ಷೇಮವನ್ನು ವಿಚಾರಿಸಿದರು. ಕಷ್ಟದ ಸಮಯದಲ್ಲಿ ಜೊತೆಯಾಗಿ ನಿಂತು ಧೈರ್ಯ ತುಂಬಿದ ಅವರ ಈ ನಡೆ ನಿಜಕ್ಕೂ ಮೆಚ್ಚುವಂತಹದ್ದು. ಚುನಾವಣೆ ಬಂದಾಗ ಓಡಾಡುವ ಜನಪ್ರತಿನಿಧಿಗಳ ನಡುವೆ ಹೀಗೆ ಆಪತ್ತಿನಲ್ಲಿ ಸ್ಪಂದಿಸುವ ಮನಸ್ಸುಗಳು ವಿರಳಾತಿ ವಿರಳ ಅಂತಲೇ ಹೇಳಬಹುದಾಗಿದೆ. ಜೂನಿಯರ್ ಉಪೇಂದ್ರ ಆರ್ ಡಿ ಬಾಬು ಅವರ ಈ ಘಟನೆ ರಾಜಕೀಯದ ಆಚೆಗೂ ಮಾನವೀಯತೆಗೆ ಎಷ್ಟು ಪ್ರಾಮುಖ್ಯತೆ ಇದೆ ಎಂಬುದನ್ನು ಮತ್ತೊಮ್ಮೆ ಸಾರಿ ಸಾರಿ ಹೇಳಿಬಿಟ್ಟಿದೆ. ಆರ್ ಡಿ ಬಾಬು ಅವರು ಈ ಹಿಂದೆ ರಾಜಕೀಯಕ್ಕೂ ಪಾದಾರ್ಪಣೆ ಮಾಡಿದರು. ಸದ್ಯ ರಾಜಕೀಯದಲ್ಲಿ ಕಿಂಗ್ ಮೇಕರ್ ಆಗಿರುವಂತಹ ಇವರು ಕೊಂಚ ರಾಜಕೀಯದಿಂದ ಹಿಂದೆ ಸರಿದು ಪತ್ರಿಕೋದ್ಯಮ ಸಂಘಟನೆಯಲ್ಲಿ ತಮ್ಮನ್ನು ತಾವು ಅಣಿಗಡಿಸಿಕೊಂಡಿದ್ದಾರೆ. ಆರ್ ಡಿ ಬಾಬು ಅವರು ಯಾವುದೇ ಒಂದು ರಾಜಕೀಯಕ್ಕೆ ಅಂದರೆ ಈ ರಾಜಕೀಯದಲ್ಲಿ ಆ ಒಂದು ಪಕ್ಷ ಈ ಒಂದು ಪಕ್ಷ ಅಂತ ಮಾಡದೆ ಮಧ್ಯ ನಿಂತು ಎರಡೂ ಪಕ್ಷಗಳಿಗೂ ಅಥವಾ ಬೇರೆ ಬೇರೆ ಪಕ್ಷಗಳಿಗೂ ತಮ್ಮದೇ ಆಗಿರುವಂತಹ ಗೌರವ, ಪ್ರೀತಿ ಹಾಗೆ ಬೇರೆ ಬೇರೆ ನಾಯಕರಲ್ಲಿ ವಿಶ್ವಾಸವನ್ನು ಹೊಂದಿದ್ದಾರೆ. ಸದ್ಯ ರಾಜಕೀಯದಲ್ಲಿ ಆಗಲೇ ಹೇಳಿದಾಗೆ ನಾವು ಕಿಂಗ್ ಮೇಕರ್ ಅಂತಲೇ ಹೇಳಬಹುದಾಗಿದೆ. ಇವರು ಈಗ ಸದ್ಯಕ್ಕೆ ಪತ್ರಿಕೋದ್ಯಮ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆರ್ ಡಿ ಬಾಬು ಅವರು ಯಾವುದೇ ಒಂದು ಪಕ್ಷದ ಸ್ಟಿಕಾನ್ ಆಗದೆ ಎಲ್ಲ ರಾಜಕೀಯ ನಾಯಕರಿಗೆ ಅನನ್ಯ ವಿಶ್ವಾಸ, ಪ್ರೀತಿಯನ್ನು ಹೊಂದಿದ್ದಾರೆ ಅಂತಲೇ ಹೇಳಬಹುದಾಗಿದೆ. ಇವರು ಓಪನ್ ಹಾರ್ಟ್ ಪತ್ರಿಕೆಯ ಮೂಲಕ ನಿರಾನೀರ ವರದಿಗಳನ್ನು ಮಾಡುವ ಮೂಲಕ ಅಧಿಕಾರಿಗಳ ಗರ್ವ ಅಡಗಿಸುವ, ನೊಂದವರಿಗೆ ನ್ಯಾಯವನ್ನು ಒದಗಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾಗಿದ್ದ ಇವರು ಈಗ ರಾಜ್ಯ ಸಲಹಾ ಸಮಿತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅನೇಕ ಯುವ ಪತ್ರಕರ್ತರಿಗೆ ಮಾದರಿಯಾಗಿರುವ ಇವರು ಪತ್ರಿಕೋದ್ಯಮದಲ್ಲಿ ಇನ್ನಷ್ಟು ಸಾಹಸ ಮಾಡಲಿ ಅಂತ ಓದುಗ ದೊರೆಗಳ ಒಂದಿಷ್ಟು ಒತ್ತಾಯ ಅಂತಾನೆ ಹೇಳಬಹುದಾಗಿದೆ. ಜೂನಿಯರ್ ಉಪೇಂದ್ರ ಆರ್ ಡಿ ಬಾಬು ಅವರ ಕಾರ್ ಹೇಗಿದೆ ಗೊತ್ತಾ? ಇವರ ಮಹೇಂದ್ರ ಕಾರ್ 4 ಕಡೆ ಅತ್ಯಾಧುನಿಕ ಕ್ಯಾಮೆರಾಗಳನ್ನು ಹೊಂದಿದೆ. ಸುತ್ತಲೂ ನಡೆಯುವಂತಹ ಚಟುವಟಿಕೆಗಳನ್ನು ಸೆರೆ ಹಿಡಿಯುವ ಚಾಕಚಕ್ಯತೆ ಈ ಕಾರ್ನಲ್ಲಿದೆ ಅಂತಲೇ ಹೇಳಬಹುದಾಗಿದೆ. ಇನ್ನು ಬಹುಮುಖ ಪ್ರತಿಭೆ ಅಂತಲೇ ಹೇಳ್ಬೋದು. ಗೋಶಾಲೆ, ಸಂಘಟನೆ, ಪತ್ರಿಕೋದ್ಯಮ, ಆರ್ಕೆಸ್ಟ್ರಾ, ನಾಟಕ, ಸಿನಿಮಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿರುವಂತಹ ಇವರಿಗೆ ಅವರ ಮಡದಿ ಹಾಗೂ ಮಕ್ಕಳು ಜೊತೆಯಾಗಿ ಕೈ ಜೋಡಿಸಿದ್ದು ಎಲ್ಲರೂ ಒಟ್ಟಾಗಿ ಇವರಿಗೆ ಹೆಗಲಾಗಿದ್ದಾರೆ. KDTV ಕನ್ನಡ ವತಿಯಿಂದ ಜೂನಿಯರ್ ಉಪೇಂದ್ರ ಆರ್ ಡಿ ಬಾಬು ಅವರು ಶೀಘ್ರವಾಗಿ ಗುಣಮುಖರಾಗಿ ಮತ್ತೆ ನಮ್ಮನ್ನು ರಂಜಿಸಲಿ ಎಂದು ಹಾರೈಸೋಣ. ಪ್ರತಿಯೊಂದು ಸುದ್ದಿಯನ್ನು ಹೀಗೆ ನಿರ್ಭೀತವಾಗಿ ನಿಮ್ಮ ಮುಂದಿಡಲು KDTV ಕನ್ನಡ ಸದಾ ಸಿದ್ಧವಾಗಿದೆ. ಒಂದೇ ಮಾತರಂ. ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ.